ಗಾಂಧಿನಗರದಲ್ಲಿ ಅಪರಿಚಿತೆ ಸಿನಿಮಾ ಸಖತ್ ಸೌಂಡ್ ಮಾಡ್ತಾ ಇದೆ. ವಿಭಿನ್ನ ಟೈಟಲ್ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಚಿತ್ರದ ಟ್ರೇಲರ್ ಕಂಡು ಸಿನಿಪ್ರಿಯರು ಫುಲ್ ಖುಷಿಯಾಗಿದ್ದಾರೆ. ಶಿಕ್ಷಣ ಹಾಗೂ ಸಾಮಾಜಿಕ ಕಳಕಳಿಯ ಸಿನಿಮಾ ಬಗ್ಗೆ ಭಾರಿ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾನ್ ಕಂಡಂಗೆ 8-10 ವರ್ಷದಿಂದ ಹೆಣ್ಮಗಿನೇ ಹುಟ್ಟಿಲ್ಲ. ಆಶ್ಚರ್ಯ ಅಂದ್ರೆ ಈ ಸುತ್ತಮುತ್ತ ಇರೋ 3-4 ಹಳ್ಳಿಲು ಹೆಣ್ ಸಂತಾನನೇ ಇಲ್ಲ. ಹುಟ್ಟಿದ್ರೆ ಗಂಡು ಹುಟ್ಟುತ್ತದೆ, ಇಲ್ಲ ಅಂದ್ರೆ ಗರ್ಭಪಾತ ಆಗುತ್ತೆ. ಪ್ರೇಕ್ಷಕರ ಗಮನ ಸೆಳೆದ ಅಪರಿಚಿತ ಚಿತ್ರ ಏಪ್ರಿಲ್ 3ಕ್ಕೆ ರಾಜ್ಯಾದ್ಯಂತ ಅದ್ಧೂರಿ ರಿಲೀಸ್. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ, ಆದ್ರೆ ನೀವು ಪ್ರಾಣ ತೆಗೆಯೋ ಯಮಧೂತರಾಗಿದ್ದೀರಲ್ಲ. ನೀವು ಒಂದ್ ಹೆಣ್ಣಾಗಿ ಇಂಥ ಕೆಲ್ಸಕ್ಕೆ ಭಾಗಿಯಾಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅಪರಿಚಿತೆ ವಿಭಿನ್ನ ಟೈಟಲ್ ಮೂಲಕ ಜನಮನ ಸೆಳೆದಿರೋ ಈ ಸಿನಿಮಾ ಗಾಂಧಿನಗರದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ತಾಯವ್ವ ಸಿನಿಮಾ ಖ್ಯಾತಿಯ ನಟಿ ಗೀತಪ್ರಿಯಾ ಅವರು ಈಗ ಅಪರಿಚಿತೆ ಸಿನಿಮಾ ಮೂಲಕ ಮತ್ತೆ ಸದ್ದು ಮಾಡ್ತಿದ್ದಾರೆ. ಈಗಾಗಲೇ ಚಿತ್ರದ ಟ್ರೇಲರ್ ಪ್ರೇಕ್ಷಕರ ಮನಗೆದ್ದಿದೆ. ಶಿಕ್ಷಣದ ಮಹತ್ವ ಸಾರುವ ಸಿನಿಮಾದ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ಕೇಳಿ ಬರ್ತಿದೆ. ಇತ್ತೀಚೆಗೆ ಮಾಜಿ ಸಿಎಂ ಸದಾನಂದಗೌಡ ಹಾಗೂ ನಟಿ ತಾರಾ ಅನುರಾಧ ಕೂಡ ಚಿತ್ರತಂಡಕ್ಕೆ ಸಾಥ್ ನೀಡಿ ಶುಭ ಕೋರಿದ್ದಾರೆ. ಹೌದು, ಅಪರಿಚಿತೆ ಒಂದು ಒಳ್ಳೆ ಸ್ಟೋರಿ ಬಂದಿದ್ರಿಂದ ನಾನು ಈ ಮೂವಿ ಖಂಡಿತ ಮಾಡಬೇಕು. ಇದು ಸೋಷಿಯಲ್ ಅಂದ್ರೆ ಈ ಕಳಕಳಿಯಾಗಿರ್ತಕ್ಕಂಥ ಮೂವಿ ಇರೋದ್ರಿಂದ ಇದು ಮಾಡಲೇಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಈ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಮತ್ತೆ ಕಥೆನ ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದು ಏನು? ನನ್ನ ಕಥೆನ ಯಾವಾಗಲೂ ಆಯ್ಕೆ ಮಾಡ್ಕೊಳ್ಳೋದು ಅಂತಂದ್ರೆ ಅದು ನನಗೆ ಇಟ್ ಶುಡ್ ರೆಸೊನೇಟ್ ಟು ಮೈ ಹಾರ್ಟ್. ಲಾಸ್ಟ್ ಟೈಮ್ ತಾಯವ್ವ ಕೂಡ ಅದೇ ರೀತಿ, ಯಾಕೆಂದ್ರೆ ಸೂಲಿಗಿತ್ತಿ ಅವ್ರು ಎಷ್ಟು ಹಿಂದಿನ ಕಾಲದಲ್ಲಿ ಲೇಡೀಸ್ ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಮಾಡಿದ್ದಾರೆ, ಅದನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು ಮಾಡಿದ್ದಾಯ್ತು. ಈಗ ಈ ಸ್ಟೋರಿನಲ್ಲೂ ಕೂಡ ಅಷ್ಟೇ, ಏನಂತಂದ್ರೆ ಆಗ್ತಿರೋ ಹೆಣ್ಣು ಮಕ್ಕಳಿಗೆ ಅಂದ್ರೆ ಎಷ್ಟೋ ಕೆಲವು ವಿಷಯಗಳು ಆಚೆಗೆ ಬರೋದಿಲ್ಲ. ಆ ರೀತಿ ಆಗ್ತಿರೋದೊಂದು ವಿಷಯ, ನೈಜವಾದ ಕತೆ ಇದು. ಅದು ತಿಳಿದ ಮೇಲೆ ಇದನ್ನ ಖಂಡಿತ ನಾವು ಎಕ್ಸ್ಪೋಸ್ ಮಾಡಬೇಕು ಮೂವಿ ಫಾರ್ಮ್ ಅಲ್ಲಿ ಅಂತ ಅಂದ್ಬಿಟ್ಟು ಮಾಡಿದೀವಿ. ಇದೀಗ ಅಪರಿಚಿತೆ ಸಿನಿಮಾ ಏಪ್ರಿಲ್ 3ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಸಿನಿಮಾ ಇದಾಗಿದ್ದು, ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಹೋರಾಟವನ್ನ ನಿರ್ದೇಶಕ ವಿಶ್ವನಾಥ್ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಈ ರೀತಿಯ ಸಿನಿಮಾಗಳು ನಮ್ಮ ಇವತ್ತು ದೇಶಕ್ಕೆ ಬೇಕಾಗಿದ್ದಾವೆ. ಯಾಕಂದರೆ ನಾನು ಸಾಕಷ್ಟು ಸಿನಿಮಾಗಳನ್ನು ನೋಡ್ತಿದ್ದೇನೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ. ಯಾವ ರೀತಿ ಸ್ಟಾರ್ಸು ಬರೇ ಅಂದರೆ ದುಡ್ಡಿನ ಬೆನ್ನು ಹತ್ತಿದ್ದಾರೆ. ದುಡ್ಡು ಬೇಕು, ದುಡ್ಡು ಇಲ್ಲ ಅಂತನಲ್ಲ. ಕತೆ ಬಂದು ಟೈಟಲ್ ಅಪರಿಚಿತೆ ಅಂತ ಇಟ್ಟಿದ್ದೀವಿ. ನಿಮಗೆ ಟೈಟಲಲ್ಲೇ ಹೇಳುತ್ತೆ ಇದೊಂದು ಲೇಡಿ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ. ಲೇಡಿ ಓರಿಯೆಂಟ್ ಸಬ್ಜೆಕ್ಟು ಜೊತೆಲಿ ಲೇಡೀಸ್ಗಾಗಂಥ ತೊಂದರೆನೇ ಒಂದು ಲೇಡಿ ಹೇಗೆ ಕ್ಲಿಯರ್ ಮಾಡ್ತಾಳೆ ಅನ್ನೋದು ಮೇನ್ ಥೀಮು ಮೇಡಮ್. ಅಪರಿಚಿತೆ ಚಿತ್ರ ನೈಜ ಕತೆ ಆಧಾರಿತ ಸಿನಿಮಾ ಆಗಿದೆ. ಚಿತ್ರದಲ್ಲಿ ಗೀತಪ್ರಿಯಾ, ಸಿಂಧು ಲೋಕನಾಥ್, ಆರ್ಜೆ ನಿಖಿತಾ, ಹಿರಿಯ ನಟ ಶ್ರೀನಾಥ್ ಮತ್ತು ಅವರ ಪುತ್ರ ರೋಹಿತ್ ಕೂಡ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ ಮೂಲಕ ಸಿನಿ ಪ್ರಿಯರು ಫುಲ್ ಖುಷಾಗುವಂತೆ ಮಾಡಿದ್ದಾರೆ. ಸಮಾಜದ ಪ್ರಾಬ್ಲಮ್ ಅಂತ ಅನ್ಸುತ್ತೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಅದು ಸ್ವಲ್ಪ ಅವ್ರಿಗೆ ತುಂಬ ಚೆನ್ನಾಗಿ ತಲೆಗೆ ಓಡುತ್ತೆ ಅಂತ ಕಾಣುತ್ತೆ. ಅದನ್ನ ಕಥಾರೂಪದಲ್ಲಿ ತೋರಿಸಿ ಅದಕ್ಕೆ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಈ ಥರ ಇರಬಾರ್ದು ಅಂತ ಆ ಐಡಿಯಾ ತುಂಬಾ ಚೆನ್ನಾಗಿತ್ತು. ಒಟ್ಟಾರೆ ಅಪರಿಚಿತೆ ಚಿತ್ರದಲ್ಲಿ ಗೀತಪ್ರಿಯಾ ಅವರೇ ನಟಿಸಿರೋದು ಪ್ರೇಕ್ಷಕರಿಗೆ ಮತ್ತಷ್ಟು ಖುಷಿ ತರಿಸಿದೆ. ಶಿಕ್ಷಣದ ಪ್ರಾಮುಖ್ಯತೆ ಹಾಗೂ ಸಾಮಾಜಿಕ ಕಳಕಳಿಯ ಅಪರಿಚಿತೆ ಸಿನಿಮಾ ನೋಡಲು ಸಿನಿ ಪ್ರಿಯರು ಫುಲ್ ಕಾತರರಾಗಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ, ಆದ್ರೆ ನೀವು ಪ್ರಾಣ ತೆಗೆಯೋ ಯಮಧೂತರಾಗಿದ್ದೀರಲ್ಲ. ನೀವು ಒಂದ್ ಹೆಣ್ಣಾಗಿ ಇಂಥ ಕೆಲ್ಸಕ್ಕೆ ಭಾಗಿಯಾಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಪ್ರವೀಣ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.